ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಈ ಮಳೆಗಾಲದಲ್ಲಿ ನೋಡಿ, ಗಿಡದ ಸುತ್ತಮುತ್ತ ಎಷ್ಟೆಲ್ಲ ಹುಲ್ಲೆಲ್ಲ ಬೆಳೆದಿರ್ತದೆ ಅಂತ. ಗಿಡ ಯಾವುದು ಹುಲ್ಲು ಯಾವುದು ಅಂತ ಗೊತ್ತಾಗೋದಿಲ್ಲ, ಹಾಗಾಗಿ ಹೋಗಿದೆ. ಇದು ನಮ್ಮದು ಕಂಪೌಂಡು ಹೊರಗಿನ ಸೈಡಲ್ಲಿ ನಾವು ಸ್ವಲ್ಪ ಗಿಡಗಳನ್ನು ಬೆಳೆಸಿದ್ದೇವೆ. ಅವೆಲ್ಲ ಹುಲ್ಲು ಮತ್ತು ಈ ಥರ ಒಂದು ಹುಲ್ಲಿದೆ, ಇದು ಒಂದು ಬಂದರೆ ತುಂಬ ಹರಡಿಕೊಂಡು ಬಿಡ್ತದೆ. ಸೊ ಫುಲ್ಲು ಕವರ್ ಆಗಿದೆ ಇದು. ಅದಕ್ಕೆ ಒಂದು 3 ಡೇಸಿಂದ 5 to 6:30 ತನಕ ಕ್ಲೀನ್ ಮಾಡ್ತಾ ಇದ್ದೇವೆ. ಇದೆಲ್ಲ ಈಗ ಕ್ಲೀನ್ ಮಾಡಲಿಲ್ಲ, ಇನ್ನು ಮಾಡಬೇಕು. ಈ ಥರ ಒಂದು ಎಲೆ ಬರ್ತದೆ, ಇದು ಗಿಡಗಳಿಗೆಲ್ಲ ಹಬ್ಬಿಕೊಂಡ್ರೆ ಎಲ್ಲ ಮುತ್ತಿಗೆ ಹಾಕಿ ಬಿಡ್ತದೆ, ಮತ್ತು ಅದನ್ನು ತೆಗಿಲಿಕ್ಕೆ ಸಹ ಆಗೋದಿಲ್ಲ. ಹಾಗೆ ಕಂಪೌಂಡು ಹೊರಗೆ ನೆಟ್ಟಿರೋದ್ರಲ್ಲಿ ಸೊ ಮಧ್ಯಭಾಗದಿಂದ ಕ್ಲೀನ್ ಮಾಡಿದ್ದೇವೆ ಸ್ವಲ್ಪ. ಇಲ್ಲಿ ಆಚೆ ಸೈಡ್ ಎಲ್ಲ ಹುಲ್ಲೆಲ್ಲ ಬಂದಿತ್ತು, ಅದನ್ನೆಲ್ಲ ಬುಡ ಸಮೇತ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೇವೆ. ಮತ್ತು ಮುಂಭಾಗದಲ್ಲಿ ಗಿಡ ಇರಲಿಲ್ಲ, ಈ ಸರ್ತಿ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ. ಅಂದರೆ ಹೂವಿನ ಗಿಡ ನೆಟ್ಟಿದ್ದೇವೆ. ಹಿಂದೆ ಎಲ್ಲ ಇರೋದು ದಾಸವಾಳ ಹೂವಿನ ಗಿಡ. ಸೊ ಮುಂದೆ ಗೋರಂಟಿಗೆ ಮತ್ತು ಕೆಲವು ದಾಸವಾಳ ಆ್ಯಂಡ್ ಇದರಲ್ಲಿ ಒಂದು ಸಣ್ಣದು ಹೂವು ಆಗ್ತದೆ, ಇದರಲ್ಲಿ ವೈಟ್ ಕಲರ್ ಹೂವು ಆಗ್ತದೆ. ಮತ್ತು ಇದೆಲ್ಲ ನೆಟ್ಟಿರೋದು ಇವಾಗ. ಇದು ಕಾಕಡ ಹೂವು. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೇವೆ ಹುಲ್ಲು ತೆಗೆದು. ಇದು ಎಕ್ಕದ ಗಿಡ, ಇದು ವೆರೈಟಿ ಆಫ್ ದಾಸವಾಳ. ಸೊ ಇದು ಒಂದು ಶೋ ಪ್ಲ್ಯಾಂಟ್, ಹೀಗೆ ಎಲೆ ಇರ್ತದೆ, ನೋಡಲಿಕ್ಕೆ ಒಂಥರ ಚೆಂದ ಕಾಣ್ತದೆ. ಇದು ಹಿಂಭಾಗದಲ್ಲಿತ್ತು, ಅದನ್ನು ತೆಗೆದು ಮುಂದೆ ನೆಟ್ಟಿದ್ದೇವೆ. ಸೊ ಹಾಗಾಗಿ ಸ್ವಲ್ಪ ಬಾಗಿದೆ, ಇನ್ನು ಅದು ಹೊಸತು ಬೆಳೆದು ದೊಡ್ಡದಾಗ್ತದೆ. ಇದು ಒಂದು ಹೂವಿನ ಗಿಡ. ಇದು ಹೂ ಆದರೆ ಹೀಗೆ ತುಂಬ ಆಗ್ತದೆ ಹೂವೆಲ್ಲ. ಇದು ಹೂ ನೋಡಲಿಕ್ಕೇ ತುಂಬ ಚೆಂದ. ನೋಡಿ, ಹತ್ತಿರದಲ್ಲೆಲ್ಲ ನೋಡಿದರೆ ಸಣ್ಣ ಮೊಗ್ಗಾಗಿರ್ತದೆ. ಈ ಥರ ಒಂದು ದಳ ಬಂದು ಹೂ ಬರ್ತದೆ, ಎಲ್ಲ ಅರಳಿದ ನಂತರ ತುಂಬ ಚೆಂದ ಕಾಣ್ತದೆ. ಸೊ ಸದ್ಯಕ್ಕೆ ಇಷ್ಟು ಜಾಗ ಕ್ಲೀನ್ ಮಾಡಿ, ಅಂದರೆ ಒಂದೇ ಹೂವಿನ ಗಿಡ ಎಲ್ಲ ನೆಡಲಿಲ್ಲ. ಸೊ ವೆರೈಟೀಸ್ ಆಫ್ ಹೂವಿನ ಗಿಡಗಳನ್ನು ನೆಟ್ಟಿದ್ದೇವೆ. ಇದು ಇವತ್ತಿನ ಒಂದು ಸಣ್ಣ ಲಾಗ್. ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.